ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಮನು ಲಾಗ್ಸ್. ಫ್ರೆಂಡ್ಸ್, ಇವತ್ತು ನಮ್ಮ ಜೇನುಗೂಡು ನಿಲಯ ನಾನು ನಿಮಗೆ ತೋರಿಸೋಣ ಅಂತ ಹೊರಟಿದ್ದೀನಿ. ಸೊ ಇದು ನನ್ನ ತವರು ಮನೆ ಜೇನುಗೂಡು ನಿಲಯ, ಜೇನುಗೂಡು ಅಂತ ಹೆಸರಿಟ್ಟಿದ್ದೀವಿ. ಸೊ ಅದು ಹೇಗಿದೆ ನಮ್ಮ ಮನೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ನೋಡಿ, ಇದು ಪೋರ್ಟಿಕದಲ್ಲಿ ಸ್ವಲ್ಪ ಗಿಡಗಳನ್ನ ಪಾಟ್ಗಳನ್ನ ಇಟ್ಕೊಂಡಿದ್ದಾರೆ. ಸೊ ಎಂಟ್ರಿಲಿ ಈ ಥರ ಇದೆ, ಡೋರ್ ಇದೆ, ಈ ಥರ ಡಿಸೈನ್ ಆಗಿದೆ. ಸೊ ಎಂಟ್ರಿ ಆದರೆ ಹಾಲು, ಈ ಹಾಲಲ್ಲಿ ಇನ್ನೂ ಏನು ಇಂಟೀರಿಯರ್ಸ್ ಜಾಸ್ತಿ ಜೋಡಿಸಿಲ್ಲ. ಮನೆ ಕೆಲಸನೂ ಸ್ವಲ್ಪ ಪೆಂಡಿಂಗ್ ಇದೆ. ಸೊ 2 ದಿವಾನ್ ಇಟ್ಟಿದ್ದಾರೆ, ಸ್ವಲ್ಪ ಚೇರು ಮತ್ತು ಒಂದು ಟೀಪಾಯ್ ಇಟ್ಟಿದ್ದಾರೆ. ಟಿ ವಿ ಯೂನಿಟ್ಸು ನೋಡಿ, ಇದು ಟಿ ವಿ ಯೂನಿಟ್ಟು. ಅಲ್ಲಿಂದ ಬಂದರೆ ಒಳ್ಳೆ ಹಾಲಲ್ಲಿ ದೇವ್ರ ಮನೆ ಇದೆ ನೋಡಿ. ದೇವ್ರ ಮನೆಯಲ್ಲಿ ಈ ಥರ ಇದೆ, ಈ ಥರ ಮಾಡಿಸಿದ್ದಾರೆ. ಸೊ ಮನೆ ಫುಲ್ ಪ್ಲ್ಯಾನಿಂಗ್ ಎಲ್ಲ ಮನು ಮಾಡಿದರು. ಸೊ ಅವರೇ ಹಾಗೆ ಕೆಲಸನೂ ಕೂಡ ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಹಾಗೆ ಇಲ್ಲಿ ಓಪನ್ ಕಿಚನ್ ಮಾಡಿಸಿದ್ದೀವಿ. ಓಪನ್ ಕಿಚನ್ನಿಗೆ ಇಲ್ಲೊಂದು ಗ್ಲಾಸ್ ಫಿಟ್ಟಿಂಗ್ ಬರುತ್ತೆ, ಮತ್ತು ಡೈನಿಂಗ್ ಟೇಬಲ್ ಕೂಡ ಗ್ರಾನೈಟಲ್ಲಿ ಕಟ್ ಮಾಡಿಟ್ಟಿದ್ದಾರೆ. ಕೆಲಸ ಪೆಂಡಿಂಗ್ ಇರೋದ್ರಿಂದ ಡೈನಿಂಗ್ ಟೇಬಲ್ಲು ಮತ್ತು ಗ್ಲಾಸ್ ಫಿಟ್ಟಿಂಗ್ನ ಕೂರಿಸಿಲ್ಲ, ಇನ್ನು ಸದ್ಯದಲ್ಲೇ ಮಾಡಿಸ್ಬೇಕು. ಸೊ ಅಲ್ಲಿಂದ ಅಂದರೆ ಕಿಚನ್ನು, ಅಲ್ಲೊಂದು ಸ್ಟೋರ್ ರೂಮ್ ಇದೆ, ಈ ಕಡೆ ಇಲ್ಲಿ ಡೈನಿಂಗ್ ಏರಿಯಾ. ಅಲ್ಲಿಂದ ಸೊ ಹಳ್ಳಿ ಅಂದಮೇಲೆ ನಮಗೆ ಆಚೆ ಗೋಡನ್ನು ಮತ್ತು ಸೌದೆ ಒಲೆ ಕಾಮನಾಗಿ ಇರಲೇಬೇಕು. ಅವರಿಗಂತೂ ಒಲೆ ಇರಲಿಲ್ಲ ಅಂದರೆ ಅಲ್ಲಿ ಜಾಸ್ತಿ ರೊಟ್ಟಿ ಅಡುಗೆ ಎಲ್ಲ ಮಾಡೋದು ಸೌದೆ ಒಲೆಯಲ್ಲೇ ಗ್ಯಾಸ್ಗಿಂತ. ಹಾಗಾಗಿ ಇಲ್ಲಿ ಆಚೆ ಇನ್ನೊಂದು ಎಕ್ಸ್ಟ್ರಾ, ಮತ್ತು ನೀರು ಕಾಯಿಸೋ ಅಂಡೆ ಒಲೆನೂ ಕೂಡ ಬೇಕೇ ಬೇಕು ಹಳ್ಳಿ ಅಂದಮೇಲೆ. ಹಂಗಾಗಿ ಇಲ್ಲೊಂದು ಅಂಡೆ ಒಲೆ, ಬತ್ತಲು ಮನೆ ಮತ್ತು ಟಾಯ್ಲೆಟ್ ಎಕ್ಸ್ಟ್ರಾ ಮಾಡಿಸಿದ್ದಾರೆ. ಇಲ್ಲಿ ಒಳಗಡೆ ಇಲ್ಲಿ ಸೌದೆ ಒಲೆ ಮಾಡಿಸಿದ್ದಾರೆ ಎಕ್ಸ್ಟ್ರಾಗಿ ನೋಡಿ. ಇಲ್ಲಿ ಕಿಚನ್, ಇಲ್ಲಿ ಸೌದೆ ಒಲೆದಿದೆ. ಹಳ್ಳಿ ಸ್ಟೈಲಲ್ಲಿ ಈ ಸೌದೆ ಒಲೆಯಲ್ಲಿ ಅಡುಗೆ ಮಾಡಿ ತಿನ್ನೋ ರುಚಿನೇ ಬೇರೆ. ಸೊ ಡೈಲಿ ಬೆಳಗ್ಗೆ ನಮ್ಮ ಮನೇಲಿ ಸೌದೆ ಒಲೆನ ಹಚ್ತಾರೆ. ಸೊ ಇಲ್ಲೊಂದು ಡೈನಿಂಗ್ ಟೇಬಲ್ಲು ಮತ್ತು ಇಲ್ಲಿ ಗ್ಯಾಸು ಎಲ್ಲ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಒಳಗಡೆ ಬಂದರೆ ಸೊ ಹೀಗೆ ಇಲ್ಲೊಂದು ಗೋಡನ್ ಕೂಡ ಇದೆ ಅದ್ರ ಜೊತೆಗೆ ಅಟ್ಯಾಚ್ ಆಗಿ. ಅಲ್ಲಿಂದ ಒಳಗಡೆ ಇದು ಡೈನಿಂಗ್ ಏರಿಯಾ. ಸೊ ಓಪನ್ ಕಿಚನ್, ಈ ಕಡೆ ಹಾಲಿಗೆ ಬೋಗೋಣ ಬನ್ನಿ. ಸೊ ಹಾಲಲ್ಲಿ ಕೆಳಗೆ ಒಂದು ಬೆಡ್ರೂಮ್ ಇದೆ. ಸೊ ಇಲ್ಲಿ ಇದು ನಮ್ಮ ಅಪ್ಪಾಜಿ ಅಮ್ಮ ರೂಮು. ಸೊ ನನ್ನ ಮಗ ಚಿಕ್ಕನಿರೋದ್ರಿಂದ ಅವ್ನು ಮಲಗ್ಸೋಕ್ಕೆ ಒಂದು ತೊಟ್ಲು ಇಟ್ಕೊಂಡಿದ್ದೀವಿ. ಇಲ್ಲಿ ಕೆಳಗೆ ಮಾತ್ರ ಒಂದು ಬೆಡ್ರೂಮ್ಗೆ ಕಾಟು ಮತ್ತು ಸ್ವಲ್ಪ ಕಬೋರ್ಡ್ ಮಾಡಿಸಿದ್ವಿ. ಇಲ್ಲೂ ಕೂಡ ಮೇಲೆ ಕಬೋರ್ಡ್ ಮಾಡಿಸೋದು ಪೆಂಡಿಂಗ್ ಇದೆ. ಈ ಬೆಡ್ರೂಮ್ಗೆ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಸೊ ಅಟ್ಯಾಚ್ ಬಾತ್ರೂಮ್ ಇದೆ ಇದರಲ್ಲಿ. ಸೊ ಹೇಗಿತ್ತು ನಮ್ಮ ಜೇನುಗೂಡು ಮನೆ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸೊ ಇದು ಒಂದು ಟಾಯ್ಲೆಟ್ ಇದೆ ಈ ಥರ. ನೆಕ್ಸ್ಟು ಇದು ಕೆಳಗಡೆ ಒಂದು ರೂಮು, ಒಂದು ಹಾಲು ಮತ್ತು ಡೈನಿಂಗ್ ಏರಿಯಾ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಮೇಲೆ ಹೋದರೆ ಸ್ಟೇರ್ ಕೇಸ್ ಇದೆ. ಇಲ್ಲಿ ನಮ್ಮ ಅಣ್ಣನ ಮದುವೆದೊಂದು ಮನೆಯದು ಫೋಟೋ ಹಾಕಿದ್ದೀವಿ, ನಮ್ಮದು ಮತ್ತು ಮನೆಯಲ್ಲ ತೆಗೆಸಿದ್ದು. ಅಲ್ಲಿಂದ ಮೇಲೆ ಬಂದರೆ ಇಲ್ಲಿ ಎಂಟ್ರಿಲಿ ಒಂದು ಸ್ಟೇರ್ ಕೇಸಿಂದ ಮೇಲೆ ಬಂದರೆ ಒಂದು ಹಾಲ್ ಇದೆ. ಸೊ ಹಾಲಲ್ಲೂ ಕೂಡ ಇನ್ನೂ ಫರ್ನಿಚರ್ಸ್ ಏನೂ ಇಟ್ಟಿಲ್ಲ, ಕೆಲಸನೂ ಪೆಂಡಿಂಗ್ ಇದೆ, ಮತ್ತು ಸ್ವಲ್ಪ ಫರ್ನಿಚರ್ಸು ಕೂಡ ಮಾಡಿಸೋದೆಲ್ಲ ಇದೆ. ಮದುವೆ ಮತ್ತು ಮನೆ ಓಪನ್ ಎಲ್ಲ ಒಟ್ಟಿಗಾಗಿದ್ದರಿಂದ ಸ್ವಲ್ಪ ಕೆಲಸಗಳನ್ನ ನಿಲ್ಲಿಸಿದ್ದಾರೆ, ಪೆಂಡಿಂಗ್ ಮಾಡಿದ್ದಾರೆ. ಗೃಹ ಪ್ರವೇಶ ಆಗಿ ಒಂದು 2 ಮಂತ್ಸ್ಗೆ ನಮ್ಮ ಅಣ್ಣನ ಮದುವೆ ಕೂಡ ಆಯಿತು. ಸೊ ಒಂದೇ ಸಲ ಬರ್ಡನ್ ಆಗುತ್ತೆ ಅಂತ ಇಂಟೀರಿಯರ್ಸ್ ಕೆಲಸ ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಸೊ ಇಲ್ಲಿ 2 ಬೆಡ್ರೂಮ್ ಇದೆ. 2 ಬೆಡ್ರೂಮ್ಗೂ ಸೇರಿಸಿ ಒಂದು ಸಪ್ರೇಟ್ ಬಾತ್ರೂಮ್ ಇದೆ. ಸೊ ನೋಡಿ, ಇದು 2 ಬೆಡ್ರೂಮ್ಗೂ ಸೇರಿ ಒಂದು ವಾಶ್ರೂಮ್ ಇದೆ, ವಾಶ್ರೂಮ್ ಬರುತ್ತೆ. ಸೊ ನೆಕ್ಸ್ಟು ಅಲ್ಲಿಂದ ಮುಂದೆ ಬಂದರೆ ಹಾಗೆ ಮೇಲೆ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಈ ಬೆಡ್ರೂಮು, ಇಲ್ಲಿ ಕೂಡ ಹಾಗೆ ಒಂದು ತಡಿನ ಕೆಳಗಡೆ ಹಾಕಿದ್ದೀವಿ. ಸೊ ಯಾರು ಬಂದಾಗ ಜಾಸ್ತಿ ಜನ ಇದ್ದಾಗ ಮಲ್ಕೊಳ್ಳೋಕ್ಕೆ. ಇನ್ನು ಇಲ್ಲೊಂದು ಸಿಂಗಲ್ ಕಾಟ್ನ ಇಟ್ಟಿದ್ದೀವಿ ಈ ರೂಮಲ್ಲಿ. ಸೊ ಇದು ಜಾಸ್ತಿ ಐರನ್ ಎಲ್ಲ ಮಾಡ್ತಿರ್ತೀವಿ. ಅಲ್ಲಿಂದ ಮುಂದೆ ಬಂದರೆ ಪಕ್ಕದಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಸೊ ಹೀಗಿದೆ. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ. ಇದು ಸೊ ನಮ್ಮ ಅಣ್ಣ ರೂಮು. ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋದನ್ನ ಇಟ್ಟಿದ್ದಾರೆ ಇಲ್ಲೇ ಚೇರ್ ಮೇಲೆ.
ಇಲ್ಲಿ ಕೂಡ ಕೆಲಸ ಪೆಂಡಿಂಗ್ ಇದೆ. ಇಲ್ಲಿ ಕಬೋರ್ಡ್ಗಳು ಮತ್ತು ಕಾಟ್ ಎಲ್ಲ ಆಗಿಲ್ಲ. ಸೊ ಇದ್ದಿದ್ದು ಮನೇಲಿರೋ ಡಬಲ್ ಕಾಟ್ ಮೊದಲಿದ್ದ ಹಳೆ ಮನೆದೆ ಒಂದು ಕಾಟ್ ಇಟ್ಟಿದ್ದೀವಿ. ಅಲ್ಲಿಗೆ ರೆಡಿ ಕಬೋರ್ಡ್ನ ಒಂದು ಅವ್ರ ಬಟ್ಟೆ ಸ್ಟೋರ್ ಮಾಡೋಕ್ಕೋಸ್ಕರ ಇಟ್ಕೊಂಡಿದ್ದಾರೆ. ಅಲ್ಲಿಂದ ಈ ಹಾಲಿಂದ ಇನ್ನೊಂದು ಪೋಟಿಕ ಇದೆ ಆಚೆಗೆ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಜೇನುಗೂಡನ್ನ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹೇಗಿದೆ ನಮ್ಮ ಜೇನುಗೂಡು ನಿಲಯ ಅಂತ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಸೊ ಬನ್ನಿ ಪೋಟಿಕಾಗೆ ಹೋಗೋಣ. ಹೇಗಿದೆ ಪೋಟಿಕ ಅಂತ ನೋಡೋಣ. ಹಾಗೆ ಪೋಟಿಕದಿಂದ ಆಚೆ ಹೇಗೆ ಕಾಣುತ್ತೆ ವ್ಯೂ ಅಂತ ನೋಡೋಣ. ಸೊ ನೋಡಿ, ಈ ರೀತಿಯಾಗಿದೆ ಪೋಟಿಕ. ಈ ಪೋಟಿಕದಲ್ಲಿ ಇಲ್ಲೂ ಕೂಡ ಒಂದು ಜೋಕಾಲಿ ಬರೋಕ್ಕಿದೆ. ಸೊ ಪಾಯಿಂಟ್ ಮಾಡಿಬಿಡ್ಸಿದೆ, ಇನ್ನೂ ಜೋಕಾಲಿ ತಂದಿಲ್ಲ. ಅಮ್ಮ ನಮ್ಮ ಮಲೆನಾಡು ಅಂದಮೇಲೆ ಸ್ವಲ್ಪ ಕಾಫಿ ಬೇಳೆನ ಬೀಜಕ್ಕೆ ಬುಟ್ಟಿ ಗಿಡ ಮಾಡಲು ಒಣಗಿಸಿ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ. ಅದನ್ನು ಸ್ವಲ್ಪ ನೆರಳಲ್ಲಿ ಬೂದಿ ಹಚ್ಚಿಟ್ಟಿದ್ದಾರೆ ಅಲ್ಲಿ. ಇಲ್ಲಿ ಇದು ಸೊ ಹೀಗಿತ್ತು, ಹೇಗಿತ್ತು ಅಂತ